ನಮಸ್ಕಾರ. ನಾನು ದೇವದುರ್ಗದಿಂದ ಮಲ್ಲಿಕಾರ್ಜುನ ಶಾಬಾದಿ. ನನ್ನ ಒಂದು ವಿಷಯ ನಿಮ್ಗೆ ಹೇಳ್ಬೇಕಾಗಿತ್ತು, ದೇವದುರ್ಗ ಜನತೆಗೆ ಹೇಳ್ಬೇಕಾಗಿತ್ತು. ನಾನು 2.5-3 ವರ್ಷದಿಂದ ಮಿನಿಮಮ್ ಏನಂದ್ರೆ ಭಾಳ ತ್ರಾಸ ಅನುಭವಿಸಿದೆ ಫೈಲ್ಸಿಗೆ. ಅದು ನನಗೆ ಆಲ್ಮೋಸ್ಟ್ ಆಲ್ ದೇವದುರ್ಗ ಗೊತ್ತು. ನಾನು ಮುಚ್ಚಿಟ್ಕೊಂಡಿದ್ದಿಲ್ಲ. ನನಗೆ ಫೈಲ್ಸ್ ಆದ ಹೆಂಗೆ ಮಾಡ್ಬೇಕಲ್ಲಿ ಎಲ್ಲ ತಲೆ ಓದ ಗುಳಿಗೆ ಕೊಟ್ಟರು, ಆಯುರ್ವೇದಿಕ್ ಕೊಡಕ್ಕೆ ಹೋದ್ರು. ಏನು ಮಾಡಿದ್ರು ಅದು ಆಗಿನ ಪೂರ್ತಿ ತಾತ್ಕಾಲಿಕ ಬ್ಯಾನಿ ಕಡಿಮೆ ಆಗ್ತಿತ್ತು. ಮತ್ತೆ ಒಂದು 8 ದಿವಸ 15 ದಿವಸ ಮತ್ತೆ ಬರೋಕ್ಕಾಗ್ತಿತ್ತು. ಹೆಂಗೆ ಮಾಡ್ಲಪ್ಪ ಅಂದ್ವಿ. ನನಗೆ ಅಂದರೆ ಬೆಸ್ಟ್ ಆದ ಒಂದು ಧಾರವಾಡದ ಹಾಸ್ಪಿಟ್ಲ್ ಹೋಗಮ್ಮ ಅಂದರು. ನಾನು ಧಾರವಾಡ ಹಾಸ್ಪಿಟ್ಲಿಗೆ ಹೋದೆ. 2 ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ನೋಡಿದೆ. ಅದು ನಾನು ತೋರಿಸಿದೆ. ಅದೇನಾಗಿಲ್ಲ ಮಾಡಿಬಿಡಮ್ಮ ಅಂತೇಳಿ ಪಟ್ ನನಗೆ ಒಂದು 10-15 ನಿಮಿಷದಾಗ ಒಂದು ದಿವಸದಾಗ ಏನು ಕೊಯ್ದು ಕಳಿಸಿಬಿಟ್ರು. ಕಳಿಸಿಬಿಟ್ರು. ಆಯ್ತು ಓಕೆ ಆರಾಮನ್ನೇ ಬಿಡು ಅಂತ ಹೇಳ್ತೀನಿ. ಒಂದು 15 ದಿವಸ 20 ದಿವಸ ಒಂದು ತಿಂಗಳ ನೋಡಿದೆ. ಒಂದು ತಿಂಗಳೇನು 3 ತಿಂಗಳ ತನಕ ಅದು ಅಶೇಷ ಹೆಂಗಿತ್ತು. ಇನ್ನು ಆರಾಮಾಗವಲ್ದಂತ ಲೆಕ್ಕ ಹಾಕಿದೆ. ನಾನು ಏನು ಮಾಡಲಿ ಏನು ಯೋಚನೆ ಹಾಕಿದೆ. ಮತ್ತೆ ನಾನು ಹೆಂಗೆ ಈಗ ಧಾರವಾಡ ಮತ್ತೆ ಹೋದೆ ಡಾಕ್ಟರ್ ತಲೆ. ಸರ್ ಇನ್ನೂ ಅಶೇಷ ಆದಲ್ಲ ನೋಡ್ರಿ, ಇನ್ನೊಂದ್ಸಲ ಸ್ವಲ್ಪ ದಪ್ಪ ಆಗದೆ ಅಂತ ಹೇಳಿದೆ. ಡಾಕ್ಟರ್ ಇದು ಆಗ್ಯದಲ್ಲಪ್ಪ, ಇದು ಆರಾಮಾಗ್ತದ, ಇನ್ನೊಂದು ಕೊಯ್ಬೇಕಂದ. ಇನ್ನೊಂದ್ಸಲ ಅದನ್ನು ಬೇಡಪ್ಪ ಇರ್ತದ ಎಂತ ನನಗೆ ಡಾಕ್ಟರ್ ಇದೆ ಟೂಪ್ ಟಾಪ್ ಡಾಕ್ಟರ್ ಅಂತ ಲೆಕ್ಕಕ್ಕೆ ನಾನು ಗೂಗಲ್ನಾಗ ಸರ್ಚ್ ಮಾಡಿದೆ. ಬೆಸ್ಟ್ ಹಾಸ್ಪಿಟ್ಲ್ ಇನ್ ಕರ್ನಾಟಕ ಅಂತ ಹೊಡೆದೆ. ಮೈಲ್ ಹಾಸ್ಪಿಟ್ಲ್ ಅದ್ರೊಳಗೆ ಒಂದು ಬಂತು. ನಾ ಬೆಂಗಳೂರಿಗೆ ಹೋದೆ. ಮೈಲ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಫಸ್ಟಿಗೆ ಹೋಗಿ ಎಷ್ಟ ಫೀಸ್ ಕೇಳಿದ್ರು ಸುಳ್ಳ ಕೇಳಿ ಫೀಸ್ ಕಟ್ಟಿ ನಾನು ಅಲ್ಲಿ ಎಂಟ್ರೆನ್ಸ್ ಕೊಡ್ಲಾಗ ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ ಅಂತಿದ್ರು. ಅವರು ಪೇಷಂಟ್ನ ಬರಮಾಡಿ ರೀತಿ ನೋಡಿದ್ರೆ ನಾನು ಅಟ್ರಾಕ್ಷನ್ ಅಷ್ಟು ಸಿಂಪಲ್ ವ್ಯಕ್ತಿ, ಬಡವರಿಗೆ ಕನಿಕರ. ನಾನು ಹಿಂಗಾರ ಬೇರೆ ಉತ್ತರ ಕನ್ನಡ ದೇವದುರ್ಗದಿಂದ ಬಂದಿರ ನೈಸರ್ಗಿಕಲಿಂದ ಬಂದೀನಿ. ನಾನು ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಅಂದ್ರೆ ಸುಳ್ಳ ಕೇಳಿ ಆ ಹಾಸ್ಪಿಟ್ಲ್ AC ಎಂಬುದಿಲ್ಲ ಸರ ಇದ್ರ ನೀವು ಇದು ಏನು CT ಸ್ಕ್ಯಾನ್ ಮಾಡಿಸ್ಯಾರಿ, ನೆಕ್ಸ್ಟ್ ಇದನ್ನ ಮಾಡಿಸ್ಯಾರಿ ಅಂತ ಹೇಳಿದ್ರು. ಆಯ್ತು ಸರ್ ಮಾಡ್ತೀನಿ. ಓಕೆ ಹೋದ್ರ ಚಿಂತೆ ಎಲ್ಲ ಚೆಕ್ ಮಾಡಿಸ್ಬಿಡೋವಂತ ಮೊದ್ಲಾಗ ಟ್ರೀಟ್ಮೆಂಟ್ ಕೊಡ್ಲಿಲ್ಲ. ಮೊದ್ಲಾಗ ಪರ್ಫೆಕ್ಟ್ ಚೆಕ್ ಮಾಡಿದ್ರು. ನಿನಗೆ ಏನಾದ ಪ್ರಾಬ್ಲಮ್ ಅಂತ ಎಲ್ಲದ್ರದ್ದು ಬಂತು, ಎಲ್ಲ ನೋಡಿದ್ರು. ಮಲ್ಲಿಕಾರ್ಜುನ ನಿನಗ ಪಿಸ್ತೂಲ್ ಅಂತ ಅವಾಗ ಹೆಸರಿಟ್ಟು, ನಾನು ಪಿಸ್ತೂಲ್ ಅಂತಾನೆ ಗೊತ್ತಿಲ್ಲ. ಪಿಸ್ತೂಲ್ ಆಗ್ಯದಪ್ಪ, ಇದು ಪೈಲ್ಸನ್ ಅದ, ನೀನು ಉತ್ತರ ಕರ್ನಾಟಕದ ಇದ್ದಿ, ನೀನು ಸ್ವಲ್ಪ ಮೊಬೈಲ್ ಅಂಗಡಿ ಅಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳಕತ್ತಪ್ಪ, ನೋಡಿ ತಗೋತೀನಿ ನಾನು ಮಾಡಿದ್ರು. 2 ಮಾಡಿಬಿಟ್ರು. ಪಿಸ್ತೂಲ ಮಾಡಿದ್ರು, ಪೈಲ್ಸ್ 2 ಮಾಡಿದ್ರು. ಸುಳ್ಳ ಕೇಳಿ 1 ವರ್ಷ ಆಯ್ತು. ಇಷ್ಟು ಆರಾಮಿನ ನಾನು ಡಿಸ್ ರಿಪೇರಿ ಮಾಡಕ್ ಹೋಗ್ತೀನಿ. ನಾನು ಹಳ್ಳಿಗೊಳಗೆ ಡಿಸ್ ರಿಪೇರಿಗೆ ಹೋಗ್ತೀನಿ, ಎಲ್ಲ ಹೋಗ್ತೀನಿ. ಬೇಕೇ ಬೇಕು ನನಗೆ. ಬೈಕ್ ಮೇಲೆ ಅವಾಗ ಹೋಗ್ಬೇಕಂದ್ರೆ ಒಂದು ಸೈಡ್ ಕುಂತು ಹೋಗ್ತೀನಿ. ಅಲ್ಲ ಇವಾಗ ಒಂಥರ 1 ವರ್ಷದಿಂದ 1 ದಿವಸ ಪ್ರಾಬ್ಲಮ್ ಇಲ್ಲ ನನಗೆ. ಅದೇ ಕಾರಣಕ್ಕೆ ಇವತ್ತು ದೇವದುರ್ಗದಾಗ ನಾನು ಒಂದು ಟೈಮ್ ಅಲ್ಲಿ ಹೇಳಿದೆ ನಾನು, ಸರ್ ಹಿಂಗ್ರಿ ನಮ್ಮ ದೇವದುರ್ಗದಾಗ ಹಿಂಗ ಮಾಡಿಸ್ಕೊಂಡು ಭಾಳ ಮಂದಿಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಸ್ವಲ್ಪ ದೇವದುರ್ಗ ಕಡೆಗೆ ಒಂದು ಕ್ಯಾಪ್ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡಿದೆ. ಅದ ಕಾರಣದಿಂದಾಗಿ ಅಯ್ಯೋ ದೇವದುರ್ಗದಾಗ ಇದೇ 22ನೇ ತಾರೀಕು ಭಾನುವಾರ ಕೇಳದ ಮುರಿಯಪ್ಪ ಕಾಲೇಜ್ ಅದ ಬಸ್ ಸ್ಟ್ಯಾಂಡ್ ಎದುರಿಗೆ, KCM ಕಾಲೇಜ್. ದೇವದುರ್ಗದಾಗ ಅಂತ ಎಲ್ಲರಿಗೂ ಗೊತ್ತೈತೆ. ಅದು ಬಸ್ ಸ್ಟ್ಯಾಂಡ್ ಎದುರು ಹೋಗ್ಬಿಟ್ರೆ KCM ಕಾಲೇಜ್ ಅಂದ್ಬಿಟ್ರೆ ನಮ್ಮ ಮುರಿಗಪ್ಪ ದಡ್ಯಾರ್ದು ಅಂದ್ರೆ ಇಡೀ ದೇವದುರ್ಗ ಪರಿಚಯ. ಅವ್ರದ್ದು ಕಾಲೇಜಿನಾಗ ತಪಾಸಣೆ ಶಿಬಿರ ಆದ್ರೆ ನೀವು ಮಾಡಿಸಂತ ಟ್ರೀಟ್ಮೆಂಟ್ ಮಾಡ್ಬಿಡ್ತಾರೋ ಗೊತ್ತಿಲ್ಲ. ಏನೋ ಪ್ರಾಬ್ಲಮ್ ಇದ್ರೆ ಬರೋಬ್ಬರಿ ತೋರಿಸ್ರಿ, 100% ನಿಮ್ಗೆ ಆರಾಮ ಆಗ್ತದ. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರ. ಇಷ್ಟು ಭಾಳ ಆದಷ್ಟು ನೋಡ್ರಿ. ಯಾಕಂದ್ರೆ ಸುಮ್ಮನೆ ಮುಚ್ಚಿಟ್ಕೊಂಡು ಕುಂತ್ರ ಹಂಗಿಲ್ಲ. ಇದು ಮುಚ್ಚಿಟ್ಕೊಂಡ್ಗಳು ತ್ರಾಸ ಹೆಚ್ಚಿಗೆ ಆಗ್ತದ. ಮತ್ತೆ ಇನ್ನು ಮುಂದೆ ಅದು ಕ್ಯಾನ್ಸರ್ಗೆ ಅಂತ ಇರುತ್ತೆ ಅಂತ ಹೇಳ್ತಾರ. ಇದೇ ಭಾನುವಾರ 22ನೇ ತಾರೀಕು ಕೇಣದ ಮುರಿಗಪ್ಪ ಫಂಕ್ಷನ್ ಹಾಲ್ನಾಗ ಐತಿ. ಬಂದು ಟ್ರೀಟ್ಮೆಂಟ್ ಮಾಡಿ ಸರ್. ನನ್ನ ಅನುಭವ ನಾ ಹೇಳೀನಿ. ಮತ್ತೆ ನನಗೇನು ಅವ್ರು ರೊಕ್ಕ ಕೊಟ್ಟಿಲ್ಲ. ನಾನು ಅವ್ರಿಗೆ ಕರೆಸಿ ಸರ್ ನನಗೆ ವಿಡಿಯೋ ಮಾಡ್ರಿ, ನಾನು ಇದ್ರ ಬಗ್ಗೆ ಹೇಳ್ತೀನಿ, ನಾನು ದೇವ್ರ ಪರಿಚಯ ಅಂತ ಹೇಳೀನಿ. ಅದಕ್ಕೆ ನೀವು ಒಂದ್ಸಲ ಹೋಗಿ ನೋಡ್ರಿ, ಟ್ರೀಟ್ಮೆಂಟ್ ಮಾಡಿಸಿರಿ. ಪ್ರಾಬ್ಲಮ್ ಇದ್ರೆ ಟ್ರೀಟ್ಮೆಂಟ್ ಮಾಡಿಸಿರಿ, ಒಳ್ಳೇದಾಗತ್ತೆ. ಇಷ್ಟು ಮಾತ್ರ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾರೆ. ನಮಸ್ಕಾರ.